ಈಗ ಕುಮಾರಸ್ವಾಮಿ ಅವರೊಂದು ಸರ್ಪ್ರೈಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ CM ಸ್ಥಾನದಿಂದ ಇಳಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ನನಗೇನು ಗೊತ್ತಿಲ್ಲಪ್ಪ, ನಾನು ಮಮ್ಮು, ನನಗೆ ಅದ್ರ ಬಗ್ಗೆ ಎಲ್ಬೋರ್ಡ್ ನಮಗೆ ಇವೆಲ್ಲ ಯಾವುದೂ ಗೊತ್ತಿಲ್ಲ. ಕುಮಾರಸ್ವಾಮಿಯವರು ಅವರ ಅನುಭವ, ಅವರು 2 ಬಾರಿ ಮುಖ್ಯಮಂತ್ರಿಗಳಾದಂಥವರು, ಅವ್ರ ತಂದೆಯವರು ರಾಷ್ಟ್ರದ ಪ್ರಧಾನಿಗಳಾದವರು, ಅವ್ರ ಹತ್ರ ಏನು ಮಾಹಿತಿ ಇದೆಯೋ ಆ ಮಾಹಿತಿಯನ್ನು ಅವ್ರು ಹಂಚ್ಕೊಂಡಿದ್ದಾರೆ. ಅದರಿಂದ ತಪ್ಪೇನಿಲ್ಲ. ಅವರ ಅನುಭವ, ಅವರ ಮಾಹಿತಿ, ಅದಕ್ಕೆ ನಾನು ರಿಯಾಕ್ಷನ್ ಮಾಡೋದ್ರೊಳಗೆ ಅರ್ಥನೂ ಇಲ್ಲ. ನಾವೆಲ್ಲ ಚಿಕ್ಕವರು ಅದಕ್ಕೋಸ್ಕರ. ಸರಿ, ನೀವು ಹಿಂದೆ ಕಾರಾಗೃಹ ಮಂತ್ರಿ ಕೂಡ ಆಗಿದ್ರಿ. ಈಗ ಮತ್ತೆ ಪರಪ್ಪನಗ್ರಹದಲ್ಲಿ ಕೆಲವೊಂದಿಷ್ಟು ಅಕ್ರಮಗಳ ಚಟುವಟಿಕೆಗಳು ಹೊರಗಡೆ ಬಂದಿರುವಂಥದ್ದು, ಈ ಹಿಂದೆ ದರ್ಶನ್ ವಿಚಾರದಲ್ಲೂ ಕೂಡ ಆಗಿತ್ತು. ಅಲ್ಲಿರುವಂಥ ಕೈದಿಗಳಿಗೆ ಐಷಾರಾಮಿ ವ್ಯವಸ್ಥೆ ಮಾಡಿಕೊಡೋದು ಮತ್ತೆ ವರದಿ ಆಗ್ತಿದೆ. ಒಂದು ಪರಪ್ಪನಗ್ರಹ ಇನ್ನು 25 ವರ್ಷ ಆಗಿರೋ ಶಿಫ್ಟ್ ಮಾಡೋಕ್ಕಾಗಿರಲಿಲ್ಲ. ನಾನು ಇವತ್ತು ಸನ್ಮಾನ್ಯ ದೇವೇಗೌಡರು ಅವತ್ತು ರಾಷ್ಟ್ರದ ಪ್ರಧಾನಿಗಳಾದರು, ಅವರಿಗೆ ಮತ್ತು ಅಂದಿನ ಮುಖ್ಯಮಂತ್ರಿಗಳಾದ JH ಪಟೇಲ್ರಿಗೆ, ಅಂದಿನ ಹೋಮ್ ಕಮಿಷನರ್ ಆಗಿದ್ದಂಥ ಸೆಕ್ರೆಟರಿ ಆಗಿದ್ದಂಥ ಮುತ್ತಣ್ಣವ್ರಿಗೆ ಆಭಾರಿಯಾಗಿರ್ತೀನಿ. ನಾನೇ ಸ್ವತಃ ಮಂತ್ರಿ. ಅವತ್ತು ಭಾರತ ಸರ್ಕಾರದ ಬಹುತೇಕ ಹಣವನ್ನು ಬೇರೆ ಬೇರೆ ರೂಪದಲ್ಲಿ ತಂದು ಅದನ್ನು ಮಾಡಿ, ಇಲ್ಲಾಂದರೆ ಬೆಂಗಳೂರಿನ ಸೆಂಟ್ರಲ್ ಜೈಲು ಏನಿತ್ತು ಮಧ್ಯಭಾಗದಲ್ಲಿ, ಇವತ್ತೇನಾದ್ರು ಇದ್ದಿದ್ದರೆ ಆ ಜೈಲೇ ಇಷ್ಟೊತ್ತು ಕಾಲ ಹೊಡೆದು ಬಿಸಾಕ್ಬಿಟ್ಟಿರೋ ಕೈದಿಗಳು, ಅದೇನಾಗೋದು ಗೊತ್ತಿಲ್ಲ. ಆದರೂ ಕೂಡ ದೂರದೃಷ್ಟಿ ಇಟ್ಕೊಂಡು ಅವತ್ತು ಶಿಫ್ಟ್ ಮಾಡಿದ್ದೀವಿ. ಸಣ್ಣ ಪುಟ್ಟ ಘಟನೆಗಳು ಯಾವ ರೀತಿ ಇದೆ ನನ್ನ ಮಾಹಿತಿ ಇಲ್ಲ. ನಾನು ಪದೇ ನಾನು ಅದನ್ನು ಓಪನ್ ಮಾಡಿದ್ದು ನಾವು 96-97ರಲ್ಲಿ. ದೇವೇಗೌಡ ಸಾಹೇಬರು ಪ್ರೈಮ್ ಮಿನಿಸ್ಟ್ರು, JH ಪಟೇಲ್ ಚೀಫ್ ಮಿನಿಸ್ಟ್ರು, ನಾನು ಮಂತ್ರಿ ಇದ್ದೆ ಅವಾಗಾಗಿದ್ದು. ಅದಾದಮೇಲೆ ಏನು ಆಕ್ಟಿವಿಟೀಸ್ ಇದೆಯೋ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ದರ್ಶನ್ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟೇ ಚಿಮಾರಿ ಹಾಕಿತ್ತು ಅಧಿಕಾರಿಗಳಿಗೆ, ಐಷಾರಾಮಿ ಅವಕಾಶಗಳನ್ನ ಕೊಡಬೇಡಿ. ಒಂದು ಆ ಥರ ಆದರೆ ತಪ್ಪದು, ಅದಾಗಬಾರ್ದು. ಆದರೆ ತುಂಬ ವ್ಯವಸ್ಥಿತವಾಗಿ ಬಂದಿಖಾನೆ ಎಲ್ಲವನ್ನು ಕೂಡ ಕಾನೂನು ಚೌಕಟ್ಟಿನಲ್ಲಿ ತರ್ತಕ್ಕಂಥದ್ದಕ್ಕೆ ಸಮಂಜಸವಾದ ಒಂದು ಸ್ಥಳ ಅದು. ಅಷ್ಟು ಸೆಕ್ಯೂರಿಟಿನೂ ಇದೆ, ಪ್ರತಿಯೊಂದು ಇದೆ. ಅದನ್ನು ಅಧಿಕಾರಿಗಳು, ಇವತ್ತಿನ ರಾಜ್ಯ ಸರ್ಕಾರಗಳು ಉಪಯೋಗ ಮಾಡ್ಕೋಬೇಕು. ಮತ್ತು ಬೇರೆ ಬೇರೆ ರೂಪದಲ್ಲಿ ಅದನ್ನು ಎತ್ಕೊಡೋದಲ್ಲ. ಈ ಥರ ಏನಾರು ಅಪಚಾರಗಳಾಗಿದ್ದರೆ ಅದನ್ನು ಸರಿ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದನ್ನು ಅವ್ರು ಮಾಡಬೇಕು.